ಥಾಲಿಪಟ್ಟು ಮಾಡುವ ವಿಧಾನ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 3 ಕಪ್ ಜೋಳದ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ರಾಗಿ ಹಿಟ್ಟು, 1 ಕಪ್ ಕಡಲೆ ಹಿಟ್ಟನ್ನು ಹಾಕಿ ಕಲಿಸಿಕೊಳ್ಳಿ. ಅದಾದ ಮೇಲೆ ಸಣ್ಣಗೆ ಹೆಚ್ಚಿದ ಸಬ್ಬಸಿಗೆ ಸೊಪ್ಪು, ತುರಿದ ಕ್ಯಾರೆಟ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಅಚ್ಚ ಖಾರದ ಪುಡಿ, ಅರಿಶಿಣ ಪುಡಿ, ಜೀರಿಗೆ, ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು, ಕಲಿಸೋಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಥಾಲಿಪಟ್ಟು ಹಿಟ್ಟನ್ನು ತಯಾರಿಸಿಕೊಳ್ಳಿ. ಒಮ್ಮೆ ಕಲಿಸಿದ ನಂತರ 10 ನಿಮಿಷ ನೆನೆಯಲು ಬಿಡಿ. ತದನಂತರ ಒಂದು ಕಡಾಯಿಗೆ ಎಣ್ಣೆಯನ್ನ ಸವರಿ ಕಲಿಸಿದ ಹಿಟ್ಟನ್ನು 1 ಮುಟ್ಟಿಗೆಯಷ್ಟು ತೆಗೆದುಕೊಂಡು ಕಡಾಯಿಯಲ್ಲಿ ತಟ್ಟಿಕೊಳ್ಳಿ. ಅದಾದ ಮೇಲೆ ಸ್ಟೋವ್ ಆನ್ ಮಾಡಿ ಥಾಲಿಪಟ್ಟು ತಟ್ಟಿದ ಕಡಾಯಿಯನ್ನು ಸ್ಟೋವ್ ಮೇಲೆ ಇಟ್ಟು ಸುತ್ತಲೂ ಎಣ್ಣೆ ಹಾಕಿ ಮುಚ್ಚಳವನ್ನು ಮುಚ್ಚಿ 4 ರಿಂದ 5 ನಿಮಿಷದವರೆಗೆ ಬೇಯಿಸಿಕೊಂಡರೆ ಗರಿಗರಿಯಾದ ಥಾಲಿಪಟ್ಟು ಸವಿಯಲು ಸಿದ್ಧ. ಇದನ್ನ ಮೊಸರು ಅಥವಾ ಬೆಣ್ಣೆ ಜೊತೆ ತಿಂದರೆ ಇನ್ನೂ ರುಚಿಕರವಾಗಿರುತ್ತದೆ.